ಪೂರ್ವಕ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಅತಿಥಿಯಾಗಿದ್ದಾರೆ ನಮ್ಮ CCA ಥಿಯೇಟರ್ ಪರ್ಫಾರ್ಮೆನ್ಸ್ ಶಿಕ್ಷಕರಾದ ಶ್ರೀ ಶತೆಕಟ್ಟೆ. ಅವರು ರಂಗಭೂಮಿ ಕಲಾವಿದ, ನಿರ್ದೇಶಕ ಹಾಗೂ ಲೈಟಿಂಗ್ ಡಿಸೈನರ್ ಆಗಿ ಹಲವು ವರ್ಷಗಳಿಂದ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಅನುಭವಗಳು ಖಂಡಿತವಾಗಿಯೂ ನಮಗೆಲ್ಲರಿಗೂ ಪ್ರೇರಣಾದಾಯಕವಾಗಲಿವೆ. ಬನ್ನಿ ಅವರ ರಂಗಯಾನದ ಬಗ್ಗೆ ಇನ್ನಷ್ಟು ತಿಳಿಯೋಣ. ಗುರುಕುಲ ಸರಣಿ ದ ವಾಯ್ಸಸ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ಲರ್ನಿಂಗ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಶ್ರೀಶ ಸರ್ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸರ್, ಮೊದಲ ಪ್ರಶ್ನೆಯೊಂದಿಗೆ ಆರಂಭಿಸೋಣ. ಸರ್, ನೀವು ರಂಗಭೂಮಿಯ ಕಲಾವಿದರಾಗಿ, ನಿರ್ದೇಶಕರಾಗಿ ಹಾಗೂ ಲೈಟಿಂಗ್ ಡಿಸೈನರ್ ಆಗಿ ಹಲವು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿದ್ದೀರಿ. ನಿಮ್ಮ ಈ ವೈವಿಧ್ಯಮಯ ರಂಗಯಾನದಲ್ಲಿ ನಿಮಗೆ ಅತ್ಯಂತ ಅಮೂಲ್ಯವಾದ ಅನುಭವ ಯಾವುದು? ನನಗೆ ಎಲ್ಲದೂ ಇಷ್ಟನೇ. ಯಾಕಂದ್ರೆ ಒಂದೇ ಒಂದು ಡಿಪಾರ್ಟ್ಮೆಂಟ್ ಅಂತ ಸ್ಪೆಸಿಫೈ ಮಾಡಕ್ಕೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ರಂಗಭೂಮಿಲಿ 7 ರಿಂದ 8 ಡಿಪಾರ್ಟ್ಮೆಂಟ್ಗಳು ಬರ್ತದೆ. ಡೈರೆಕ್ಷನ್, ಆಕ್ಟಿಂಗು, ಮತ್ತೆ ಕಾಸ್ಟ್ಯೂಮ್ ಡಿಸೈನ್, ಮೇಕಪ್, ಮ್ಯೂಸಿಕ್, ಲೈಟಿಂಗ್ ಡಿಸೈನ್ ಅಂತ. ಸೊ ಅದೆಲ್ಲ ಆಸ್ಪೆಕ್ಟ್ ಆಸ್ ಅ ಡೈರೆಕ್ಟರ್ ಆಗಿ ಎಲ್ಲ ಆಸ್ಪೆಕ್ಟ್ಗಳನ್ನು ಸ್ವಲ್ಪ ಸ್ವಲ್ಪ ಇದು ಮಾಡಬೇಕು. ಜೊತೆಗೆ ನನಗೆ ಇರೋದ್ರಲ್ಲಿ ಒಂದು ಸ್ವಲ್ಪ ಲೈಟಿಂಗ್ ಡಿಸೈನ್ ಮೇಲೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ. ಯಾಕಂದ್ರೆ ಲೈಟಿಂಗ್ ಅಂದ್ರೆ ಸ್ವಲ್ಪ ಟೆಕ್ನಿಕಲ್ ಆಗಿ ವರ್ಕ್ ಮಾಡೋದ್ರಿಂದಾಗಿ ಲೈಟಿಂಗ್ ಅಂದ್ರೆ ತುಂಬಾ ಇಷ್ಟ. ಜಾಸ್ತಿ ಅದ್ರ ಬಗ್ಗೆ ಇದು ಮಾಡ್ತೀನಿ. ಅದ್ರ ಜೊತೆಗೆ ಡೈರೆಕ್ಷನ್ ಎಲ್ಲದೂ ಇದು ಮಾಡ್ತೀನಿ. ಆದ್ರೆ ಜಾಸ್ತಿ ಇದು ನನಗೆ ಡೈರೆಕ್ಷನ್, ಲೈಟಿಂಗ್ ಡಿಸೈನ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಮಕ್ಕಳ ರಂಗಭೂಮಿ, ಶಾಲಾ ನಾಟಕಗಳು ಹಾಗೂ ರಂಗ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದೀರಿ. ರಂಗಭೂಮಿಯಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಉತ್ತಮ ವ್ಯಕ್ತಿಗಳಾಗಲು ನೀವು ಯಾವ ಕೌಶಲ್ಯಗಳು ಮತ್ತು ಮನೋಭಾವವನ್ನು ಹೊಂದಬೇಕೆಂದು ಸಲಹೆ ನೀಡುತ್ತೀರಿ? ಮಕ್ಕಳಿಗೆ ಈಗ ಅಟ್ ಪ್ರೆಸೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು ರೀಡಿಂಗ್, ಓದ್ಬೇಕು. ಅಂದ್ರೆ ಬರೀ ಟೆಕ್ಸ್ಟ್ ಬುಕ್ಗಳನ್ನ ಅದು ಮಾತ್ರ ಅಲ್ಲ, ಅಕಾಡೆಮಿಕಲಿ ಮಾತ್ರ ಓದೋದಲ್ಲ, ಅದನ್ನ ಬಿಟ್ಟು ಬೇರೆ ಬೇರೆ ಆಸ್ಪೆಕ್ಟ್ಸ್ ಇರೋ ಬುಕ್ಗಳನ್ನ ಅಥವಾ ಏನ್ ಸಿಕ್ಕುತ್ತೋ ಆ ಇನ್ಫಾರ್ಮೇಶನ್ಗಳನ್ನ ತಗೊಳ್ತಾ ಇದ್ದಷ್ಟು ಅವರಿಗೆ ಇಮ್ಯಾಜಿನೇಷನ್ಸ್ ಬೆಳೀತಾ ಹೋಗ್ತದೆ. ಆಕ್ಚುಲಿ ಏನಾಗ್ತಿದೆ ಅಂದ್ರೆ ಈಗ ಬರೀ ಮಕ್ಕಳು ಟೆಕ್ಸ್ಟ್ ಬುಕ್ ಮಾತ್ರ ಇದ್ದಾರೆ, ಅಕಾಡೆಮಿಕ್ಲಿ ಮಾತ್ರ ಇದ್ದಾರೆ. ಅದು ಬಿಟ್ಟು ನಾವು ಎಷ್ಟು ಸಾಧ್ಯವೋ ಅಷ್ಟು ಬೇರೆ ಬುಕ್ಗಳನ್ನ, ಆರ್ಟಿಕಲ್ಸ್ಗಳನ್ನ ಎಷ್ಟು ಓದಕ್ಕೆ ಸಾಧ್ಯವೋ ಅಷ್ಟು ಓದಿದಷ್ಟು ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಬೆಳೆಯಕ್ಕೆ ಶುರು ಆಗುತ್ತೆ. ಇಮ್ಯಾಜಿನೇಷನ್ ಬಂತಂದ್ರೆ ಆಟೋಮೆಟಿಕ್ಲಿ ಬೇರೆ ಎಲ್ಲದರಲ್ಲೂ ನಾವು ಅಂದ್ರೆ ಈ ತರ ಥಿಯೇಟರ್ ಆಸ್ಪೆಕ್ಟ್ಸ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈವನ್ ಆಕ್ಟಿಂಗ್ ಮಾಡ್ತಿದ್ದೀರಿ ಅಂದ್ರೆ ಒಬ್ಬ ಡೈರೆಕ್ಟರ್ ಏನೋ ಒಂದು ವಿಷಯ ಹೇಳ್ತಾನೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಿಮ್ಗೆ ಬೇರೆ ಯಾವುದೋ ಒಂದು ಓದಿದ್ದು ನೆನಪಿತ್ತಂದ್ರೆ ಅಥವಾ ಯಾವುದೋ ಒಂದು ಇದು ಮಾಡಿದ್ರೆ ನಿಮ್ಗೆ ಒಂದು ಇಮ್ಯಾಜಿನೇಷನ್ ಇದಾಗುತ್ತೆ. ಆಕ್ಟಿಂಗ್ ಅನ್ನೋದು ತುಂಬಾ ಇಮ್ಯಾಜಿನೇಷನ್ ಮೇಲೆ ವರ್ಕ್ ಆಗೋದ್ರಿಂದ ಬೇರೆ ಒಂದಷ್ಟು ಬುಕ್ಗಳನ್ನ ಅದನ್ನೆಲ್ಲ ಓದೋದ್ರಿಂದ ಇಮ್ಯಾಜಿನೇಷನ್ ಬೆಳೆಯುತ್ತೆ. ಸೊ ಅದು ಬರೀ ಆಕ್ಟಿಂಗ್ ಮಾತ್ರ ಅಲ್ಲ, ಓದೋದ್ರಿಂದ ನಮ್ಮ ಜೀವನ ಶೈಲಿಯೂ ಬೇರೆ ಬದಲಾಗ್ತದೆ. ಅಂದ್ರೆ ಕಾಮನ್ ಸೆನ್ಸ್ ಅನ್ನೋದು ತುಂಬಾ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಮಕ್ಕಳಿಗೆ ಯಾವಾಗಲೂ ಹೇಳೋದಿದೆ, ನೀವು ಜಾಸ್ತಿ ಓದಿ, ಎಷ್ಟು ಓದ್ತಿರೋ ಅಷ್ಟು ನಿಮ್ಗೆ ಇದು. ಮತ್ತೆ ಓದೋದ್ರ ಜೊತೆಗೆ ಅಬ್ಸರ್ವ್ ಮಾಡಬೇಕು. ನಮ್ಮ ಏನು ಸುತ್ತ ಏನ್ ನಡೀತಿದೆ ಅನ್ನೋ ಅಬ್ಸರ್ವೇಷನ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಮ್ಗೆ ಯಾವುದೋ ಒಂದು ಉದಾಹರಣೆಗಳಾದ್ರೆ, ಏನೋ ಒಂದು ಅಂಗಡಿಗೆ ಹೋಗ್ತೀವಿ ಅಂದ್ರೆ ಏನೋ ಒಂದು ಐಟಮ್ ಬೇಕು ಅಂತಂದ್ರೆ ನಾವೇ ಎಲ್ಲದನ್ನೂ ಹೇಳ್ಬೇಕು. ಈ ಅಂಗಡಿಗೆ ಹೋಗು, ಈ ಅಂಗಡಿಯಲ್ಲಿ ಸಿಕ್ಬೋದು, ಇಲ್ಲ ಬೇರೆ ಅಂಗಡಿಗೆ ಹೋಗು. ಅಂದ್ರೆ ನಿಮ್ಗೆ ಬೇರೆದ್ರದ್ದು ನಾಲೆಜ್ ಇತ್ತಂದ್ರೆ ನಿಮ್ಗೆ ನಾವೊಂದು ಈ ಅಂಗಡಿ ಅಂದ್ರೆ ಈ ಐಟಮ್ ಬೇಕು ಅಂದ್ರೆ ನೀವೇ ಒಂದು 10 ಅಂಗಡಿ ಹುಡುಕಕ್ಕೆ ಟ್ರೈ ಮಾಡ್ತೀರ. ನಾವೇ ಫೀಡ್ ಮಾಡ್ಬೇಕಂತಿಲ್ಲ. ಈಗ ಜಾಸ್ತಿ ಏನಾಗ್ತಿದೆ ಅಂದ್ರೆ ಫೀಡಿಂಗ್ ಆಗ್ತಾ ಉಂಟು. ಫೀಡಿಂಗ್ ಆಗ್ಬಾರ್ದು, ಅವರಿಗೆ ಅದನ್ನ ಥಿಂಕ್ ಮಾಡಕ್ಕೆ ಬಿಡ್ಬೇಕು. ನಾವೀಗ ಜಾಸ್ತಿ ಥಿಂಕ್ ಮಾಡಕ್ ಬಿಡ್ತಾ ಇಲ್ಲ. ನಾವೇ ಫೀಡ್ ಮಾಡಿ ಇಲ್ಲೇ ಹೋಗು, ಇಲ್ಲಿ ಸಿಕ್ಲಿಲ್ಲ ಅಂದ್ರೆ ಈ ಅಂಗಡಿಗೆ ಹೋಗು ಅಂತ. ಅವೆರಡು ಅಂಗಡಿ ಸಿಕ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಮತ್ತೆ ಫೋನ್ ಮಾಡ್ತಾರೆ, ಸರ್ ಇಲ್ಲೂ ಸಿಕ್ಲಿಲ್ಲ ಅಲ್ಲೂ ಸಿಕ್ಲಿಲ್ಲ, ಏನ್ ಮಾಡ್ಬೇಕು? ಅದೇ ನಿಮ್ಗೆ ಓದೋದ್ರಿಂದನೋ ಅಥವಾ ಅಬ್ಸರ್ವೇಷನ್ ಇಂದಲೋ ನಿಮ್ಗೆ ಅದು ಅನ್ಸುತ್ತೆ, ಇಲ್ಲ ಅಂದಿದ್ರು ಈ ಅಂಗಡಿಲಿ ಕೇಳೋಣ, ಈ ಅಂಗಡಿಲಿ ಸಿಕ್ಬೋದೇನೋ, ಕೇಳಿ ನೋಡೋಣ. ಈಗ ಪ್ರಶ್ನೆ ಅದೇ ಅಂಗಡಿ ಹೋಗಿ ಕೇಳಕ್ಕೆ ಯಾರು ರೆಡಿ ಇಲ್ಲ. ಸೊ ಅದರಿಂದ ಅದೆಲ್ಲ ನೀವು ಅಬ್ಸರ್ವೇಷನ್ ಇಂದ, ರೀಡಿಂಗ್ ಇಂದ ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಹೇಳೋದಂದ್ರೆ ಅದೇ ಜಾಸ್ತಿ ಓದಿ ಇಂಪಾರ್ಟೆಂಟ್. ಧನ್ಯವಾದಗಳು ಸರ್. ನಿಮ್ಮ ರಂಗಯಾನ ಹಾಗೂ ವಿದ್ಯಾರ್ಥಿಗಳಿಗೆ ನೀಡಿದ ಅನುಭವಗಳು ನಮಗೆಲ್ಲರಿಗೂ ಉಪಯುಕ್ತವಾಗಿದೆ. ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು ಸರ್.
ರಂಗಭೂಮಿ ಎಂದರೆ ಕೇವಲ ಅಭಿನಯವಲ್ಲ, ಅದು ಆತ್ಮವಿಶ್ವಾಸ, ಸೃಜನಶೀಲತೆ, ತಂಡದ ಮನೋಭಾವ ಮತ್ತು ಜೀವನ ಶೈಲಿಗಳನ್ನು ತಿಳಿಸಿಕೊಡುವ ಅದ್ಭುತ ವೇದಿಕೆ ಎಂಬುದನ್ನು ನಿಮ್ಮ ಮಾತುಗಳು ತಿಳಿಸಿದವು. ಇದು ಗುರುಕುಲ ಸರಣಿ ದ ವಾಯ್ಸಸ್ ಆಫ್ ವ್ಯಾಲ್ಯೂಸ್ ಅಂಡ್ ಲರ್ನಿಂಗ್. ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ ವಿಶೇಷ ಅನುಭವ ಹಾಗೂ ಪ್ರೇರಣೆ ಮತ್ತು ಕಲಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕಲಿಯುತ್ತೀರಿ, ನಿಮ್ಮ ಪ್ರತಿಭೆಯನ್ನು ಬೆಳೆಸಿಕೊಳ್ಳುತ್ತೀರಿ ಹಾಗೂ ಕನಸನ್ನು ನನಸಾಗಿಸಿಕೊಳ್ಳುತ್ತೀರಿ. ಧನ್ಯವಾದಗಳು.